ಕೃಷ್ಣ ಎನ್ನಬಾರದೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗೋಕುಲಾಷ್ಟಮಿ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ವಿಶೇಷತೆಗಳು, ಅದರಲ್ಲೂ ಕೃಷ್ಣನ ಲೀಲೆಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತಾ ಇದ್ವಿ. ಒಂದು ಕಡೆ ನಾವು ಇಡೀ ನಮ್ಮ ಚರ್ಚೆಯನ್ನು ಎರಡು ಭಾಗ ಮಾಡ್ಕೊಂಡಿದ್ದೀವಿ. ಒಂದು ಕಡೆ ನಾವು ಭರತರ್ಷಭ್ ದಾಸ್ ಅವ್ರ ಜೊತೆಯಲ್ಲಿ ಇಸ್ಕಾನ್ನಲ್ಲಿ ಆಗ್ತಕ್ಕಂಥ ವಿಶೇಷತೆಗಳು, ವಿಶೇಷ ಪೂಜೆಗಳ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ವಿ. ಹಾಗೆಯೇ ಮೇಡಮ್ ಲೀಲಾ ಅವರು ಸಾಕಷ್ಟು ವಿಚಾರಗಳು ತಿಳಿಸ್ತಾ ಇದ್ದಾರೆ, ಧಾರ್ಮಿಕವಾಗಿ ಕೃಷ್ಣನ ಲೀಲೆಗಳು. ಮತ್ತು ನಾನು ಇನ್ನೊಂದು ವಿಚಾರ ಮಾತಾಡಬೇಕು ಅಂದ್ಕೊಂಡೆ ಮೇಡಮ್. ಈಗ ಪ್ರಸ್ತುತ ಅದು ಭಾಗವತ ಅಥವಾ ಭಗವದ್ಗೀತೆ ಅಥವಾ ಗೀತೆ ಅಂತ ನಾವೇನು ಹೇಳ್ತೀವಿ, ಅದು ಯಾವುದೇ ಶತಶತಮಾನಕ್ಕೂ ಕೂಡ ಪ್ರಸ್ತುತವಾದಂತಹ ಅಂಶ ಅಂತಕ್ಕಂಥದ್ದು. ಅಲ್ಲಿ ತಿಳಿಸಿರ್ತಕ್ಕಂಥ ಪ್ರತಿಯೊಂದು ನೀತಿ ವಾಕ್ಯಗಳೇನಿದೆ ಅದು ಯಾವತ್ತಿಗೂ ಕೂಡ ಅವಲಂಬನೆ ಮಾಡ್ಕೊಳ್ತಕ್ಕಂಥದ್ದೇ ಅಂತಕ್ಕಂಥದ್ದು. ಕೃಷ್ಣನ ಇಡೀ ಜೀವನದಲ್ಲಿ ಒಂದು ಆತ ಬಾಲಕೃಷ್ಣನ ಲೀಲೆಗಳನ್ನ ಒಂದು ಕಡೆ ತಗೊಂಡ್ರೆ, ಯೌವನದಲ್ಲಿ ರಾಧಾಕೃಷ್ಣೆಯರ ವಿಚಾರ ತಗೊಂಡ್ರೆ, ಅಥವಾ ಆತನ ಇದಾದ ನಂತರ ಕುರುಕ್ಷೇತ್ರದಲ್ಲಿ ಪಾಂಡವರ ಪರ ಇರ್ತಕ್ಕಂಥ ತಗೊಂಡ್ರೆ, ನೀತಿ ಅನ್ನೋದಕ್ಕಿಂತ ಇದು ವಿಶ್ವ ಜೀವನ ಅಂತೆ ಒಂದಿದೆಯಲ್ಲ, ಈ ವ್ಯಷ್ಟಿ ಸಮಷ್ಟಿಗಳ ಅರ್ಥ ಅನರ್ಥಗಳು ಅಪಾರ್ಥಗಳು ಬೇಕಾದಷ್ಟಿದೆ, ರಹಸ್ಯಗಳು ನಿಗೂಢಗಳು, ಇದೆಲ್ಲದರ ಬಗ್ಗೆ ಒಂದು ಒಳನೋಟವನ್ನು ಕೊಡುವಂತಹ ಗ್ರಂಥ ಭಗವದ್ಗೀತೆ. ಆದ್ರಿಂದಾನೇ ನಾವು ಕೃಷ್ಣನನ್ನ ಆಚಾರ್ಯ ಅಂತ ಇದರಲ್ಲಿ ಹೇಳ್ತೀವಿ. ಅದನ್ನ ಉಪನಿಷತ್ತಿಗೆ ಹೋಲಿಸ್ತಾರೆ. ಯಾಕೆಂದ್ರೆ ಅಂಥ ಒಂದು ತತ್ವವನ್ನು ಕೊಡೋದು. ನಿಮಗೆ ಜೀವನದಲ್ಲಿ ಎಂಥ ಸಂಕಷ್ಟ ಬಂದಾಗಲೂ ಕೂಡ, ಆ ಧರ್ಮ ಸಂಕಟಗಳು ಬಂದಾಗ, ಬೇಕೆ ಟು ಬಿ ಆರ್ ನಾಟ್ ಟು ಬಿ ಅನ್ನುವಂಥ ಅಂಥ ಒಂದು ಮೂಲಭೂತ ಸಂಕಟಗಳು ಬಂದಾಗ ಗೀತೆಯನ್ನು ಓದಿದ್ರೆ ಅದರಲ್ಲಿ ನಿಮಗೆ ಅರ್ಥ ಕಾಣುತ್ತೆ. ಅದಕ್ಕೋಸ್ಕರವಾಗಿಯೇ ಇದು ಬರೀ ಒಂದು ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದು ವಿಶ್ವಕ್ಕೆ ಸಂಬಂಧಪಟ್ಟಿರೋದ್ರಿಂದ ಇಟ್ಸ್ ಎ ಹ್ಯೂಮನ್ ಕ್ರೈಸಿಸ್, ಇಟ್ಸ್ ಹ್ಯೂಮನ್ ಪ್ರಾಬ್ಲಮ್ಸ್, ಇಟ್ಸ್ ದಿ ಪ್ರಾಬ್ಲಮ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಅದಕ್ಕೆ ಇರುವಂತಹ ಅರ್ಥ ಏನು ಅನರ್ಥ ಏನು ಇದ್ರ ಬಗ್ಗೆ ಎಲ್ಲ ಕೊಡೋದ್ರಿಂದ, ಅಂಡ್ ಇಟ್ ಈಸ್ ಗ್ರೇಟ್ ಹ್ಯೂಮನ್ ಸೈಕಾಲಜಿ. ಖಂಡಿತ. ಅದರಿಂದ ಇದು ಎಲ್ಲರಿಗೂ ಕೂಡ ಪ್ರಿಯವಾಗಿರುವಂತಹ ಗ್ರಂಥ. ಇದಕ್ಕೋಸ್ಕರವಾಗಿ ಅದು ಬರೀ ನೀತಿ ಸಂದೇಶ ಅಂತ ಒಂದೇ ಅಲ್ಲ, ಇಟ್ ಡಿಸ್ಕಸಸ್. ಇವಾಗ ಆ ಫಾರ್ಮ್ಯಾಟ್ ಇದೆ ನೋಡಿ, ಅಂದ್ರೆ ಗೀತೆ ನಮಗೆ ಸಿಕ್ಕಿರುವಂತ ಫಾರ್ಮ್ಯಾಟ್ ಏನು, ಕೃಷ್ಣ ಹೇಳ್ತಾ ಇರ್ತಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಅರ್ಜುನನಿಗೆ. ಯಾಕೆ ಹೇಳ್ತಾನೆ? ಅವನು ಪ್ರಶ್ನೆ ಕೇಳ್ತಾನೆ, ಇವನು ಉತ್ತರ ಹೇಳ್ತಾನೆ. ಸೊ ಇಟ್ ಈಸ್ ನಾಟ್ ಇವನ್ ಟೀಚಿಂಗ್, ಇಟ್ಸ್ ಎ ಡೈಲಾಗ್, ಒಂದು ಸಂಭಾಷಣಾ ರೂಪದಲ್ಲಿ. ಅವನು ಕೊನೆಗೆ ಅರ್ಜುನ ಎಷ್ಟೆಷ್ಟು ಕಡೆ ಹೇಗೆ ಕೇಳ್ತಾನೆ ಅಂತ ಹೇಳಿದ್ರೆ, ನೀನ್ ಹೇಳೋದು ನನಗೆ ಬಹಳ ಗೊಂದಲ ಆಗ್ತಾ ಇದೆ ಕೃಷ್ಣ, ಯಾವ್ದಾದ್ರು ಸರಿಯಾಗಿ ತದೇಕಂ ವದ ನಿಶ್ಚಿತ್ಯ ಅಂತ ಕೇಳ್ತಾನೆ, ಒಂದು ನೆಟ್ಟಿಗೆ ಹೇಳಪ್ಪ ಅಂತ ಕೇಳ್ತಾನೆ. ಅಂದ್ರೆ ಅಷ್ಟರ ಮಟ್ಟಿಗೆ ಸಲಹೆ ಇರುವಂತ ಒಬ್ಬ ಆಚಾರ್ಯ, ಎಲ್ಲವನ್ನು ತಿಳಿದಿರುವಂತವನು. ಅವನು ಇಲ್ಲಿ ನಮ್ಮ ಪ್ರಶ್ನೆಗಳಿಗೆ ಹೇಳುವಾಗ ಎಂಥ ಒಂದು ಆಳ ಇರ್ಬೋದು, ಅದರಲ್ಲಿ ಎಷ್ಟು ಪ್ರಾಮಾಣಿಕತೆ ಇರ್ಬೋದು, ಆಮೇಲೆ ಹೇಳೋವನಿಗೆ ಯಾವ ರೀತಿಯ ಒಂದು ಅಥಾರಿಟಿ ಇರಬೇಕು ವಿಷಯದಲ್ಲಿ, ಅದು ಸಾಕ್ಷಾತ್ ಭಗವಂತ. ಆಮೇಲೆ ಇನ್ನೊಂದು ಕೇಳ್ಪಟ್ಟೆ ಏನಂತಂದ್ರೆ, ಈ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಆಗಿರ್ಬಹುದು ಅಥವಾ ಶಿಕಾಗೋ ಯೂನಿವರ್ಸಿಟಿ ಆಗಿರ್ಬಹುದು, ಅಲ್ಲಿ ಇಂಟರ್ನ್ಯಾಷನಲ್ ರಿಲಿಜಿಯನ್ಸ್ ಅಂತಕ್ಕಂಥದ್ದು ಒಂದು ಅಧ್ಯಯನ ನಡೀತಾ ಇರಬೇಕಾದ್ರೆ, ಆ ಅಧ್ಯಯನದ ಒಂದು ವಸ್ತು ಭಗವದ್ಗೀತೆ ಆಗಿತ್ತಂತೆ. ಅಂತಂದ್ರೆ ನಮ್ಮ ಫ್ರೆಂಚರಾಗ್ಬೋದು, ಆಂಗ್ಲರಾಗ್ಬೋದು, ಯಾರೇ ಆಗ್ಬೋದು, ಅವ್ರು ಯಾವುದೇ ಧಾರ್ಮಿಕರಾಗಿರ್ಬೋದು, ಅಲ್ಲಿ ಹೋಗ್ತಕ್ಕಂಥ ವಿಶ್ವದ ಮೂಲೆ ಮೂಲೆಯಿಂದ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು. ಹೌದು. ಇದರ ಬಗ್ಗೆ ಒಂದು ಒಳ್ಳೆ ಪ್ರಸಂಗ ಇದೆ. ಸ್ವಾಮಿ ವಿವೇಕಾನಂದರು ಅಮೆರಿಕಾಗೆ ಹೋಗಿದ್ದಾಗ ಅವರು ಗೀತೆಯನ್ನ ಕೋಟ್ ಮಾಡಿ ಎಲ್ಲ ಹೇಳ್ತಾ ಇದ್ರು. ಸೂತ್ರೇ ಮಯಿ ಪ್ರೋತಮಿದಂ ಸರ್ವಂ ಸೂತ್ರೇ ಮಣಿಗಣಾಯವ ಅಂತ ಹೇಳಿದ್ರು ಅವರು. ಇದುವರೆಗೂ ಯಾವ ಧರ್ಮದಲ್ಲೂ ಕೂಡ ಇಂಥ ಮಾತನ್ನ ಹೇಳಿದಂತಹ ದೇವತೆಯಾಗ್ಲಿ ಮನುಷ್ಯನಾಗ್ಲಿ ಇರಲಿಲ್ಲ. ಜಗತ್ತೆಲ್ಲ ನನ್ನಲ್ಲಿದೆ ಅಂತ ಹೇಳ್ತಾರೆ. ಸೂತ್ರದಲ್ಲಿ ಒಂದು ದಾರದಲ್ಲಿ ಮಣಿಗಳನ್ನ ಹೇಗೆ ಕೋದಿದೆಯೋ ಹಾಗೆ ಇಡೀ ಜಗತ್ತು ನನ್ನಲ್ಲಿದೆ ಅಂತ ಅನ್ನೋಂಥ ಒಂದು ಮಾತನ್ನ ಹೇಳ್ತಾರೆ. ಅಂದ್ರೆ ಜಗತ್ತಿನ ಮೂಲ ನಾನೇ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಆಮೇಲೆ ಒಂದ್ ಸ್ವಲ್ಪ ಅವ್ರಿಗೆ ಅಸೂಯೇನೂ ಆಗುತ್ತೆ. ಅವರನ್ನ ಅಲ್ಲಲ್ಲಿ ಉಪನ್ಯಾಸಗಳಿಗೆಲ್ಲ ಕರೀತಾ ಇರೋವಾಗ ಒಂದು ಸರ್ತಿ ವಿವೇಕಾನಂದರ ಕಾಲೆಳೆಬೇಕು, ಇಷ್ಟು ಪಾಪ್ಯುಲರ್ ಆಗ್ಬಿಟ್ರಲ್ಲ ಇವರು ಅನ್ನೋ ರೀತಿಯಲ್ಲಿ ಎಲ್ಲ ಧಾರ್ಮಿಕ ಗ್ರಂಥಗಳನ್ನ ಇಟ್ಟಿದ್ರಂತೆ, ಕೆಳಗಡೆ ಭಗವದ್ಗೀತೆ ಇಟ್ಟಿದ್ರಂತೆ. ಆವಾಗ ಅವರು ತಮಾಷೆಗೆ ಹೇಳ್ತಾರೆ, ಸಿ ಯುವರ್ ಸೀಸ್ ಇನ್ ದ ಲಾಸ್ಟ್ ಅಂತ ಹೇಳ್ತಾರೆ. ಆವಾಗ ಐ ಆಮ್ ಸೋ ಹ್ಯಾಪಿ, ಅವ್ರು ಬೇಜಾರೇ ಮಾಡ್ಕೊಳ್ಳೋದಿಲ್ಲ. ಐ ಆಮ್ ಸೋ ಹ್ಯಾಪಿ that it is at the foundational level, so Gita is the foundation of all other philosophies ಅನ್ನೋ ತರ ಹೇಳ್ತಾರೆ. ಆಮೇಲೆ ಆ ಬುಕ್ ಅನ್ನು ಅವರು ಏನೋ ಎಳಿತಾರಂತೆ, ಬೇರೆ ಬುಕ್ಗಳು ಬಿದ್ದೋಗುತ್ತಂತೆ, ಮಿಕ್ಕಿದ್ದೆಲ್ಲ ತಪ್ಪ ಅಂತ ನಿಮ್ಮೆಲ್ಲ ಪುಸ್ತಕಗಳಿಗೆ ಫೌಂಡೇಶನ್ ನಮ್ಮ ಧರ್ಮದ ಬುಕ್. ಅಂದ್ರೆ ಇದು ಇಸ್ ನಾಟ್ ಎ ಕ್ಯಾಸ್ಟ್ ಕ್ರೀಡ್ ಈ ತರ ಅಲ್ಲ, ಖಂಡಿತ ಅಲ್ಲ. ಇದು ಸೋಲ್ ಹ್ಯೂಮನ್ ಎಕ್ಸಿಸ್ಟೆನ್ಸ್, ಇದು ಮೂಲಭೂತ ಸಮಸ್ಯೆಗಳು.
ಇಲ್ಲ, ಕೃಷ್ಣ ಗೀತೆ ಇಸ್ ಮೆಂಟ್ ಫಾರ್ ಎವ್ರಿಬಡಿ. ಇದನ್ನೇ ಗೀತಾ ಮಾತು ಹೇಳಿದಾರಲ್ಲ, ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ ಅಂತ. ಲೆಟ್ ಅಸ್ ಹ್ಯಾವ್ ಓನ್ಲಿ ಒನ್ ಶಾಸ್ತ್ರ ಆಸ್ ಎ ಗೀತಾ ಅಂತ. ಬಿಕಾಸ್ ಇಟ್ಸ್ ಎಂಕಂಪಾಸಿಂಗ್. ಅದನ್ನ ಶ್ರೀಲ ಪ್ರಭುಪಾದರು, ಇಸ್ಕಾನ್ನ ಸಂಸ್ಥಾಪಕ ಶ್ರೀಲ ಪ್ರಭುಪಾದರು ಆ ಗೀತೆಯನ್ನು ಆಸ್ ಇಟ್ ಈಸ್ ಅಂತ, ಇದರ ಅನೇಕ ಥರದ ಇವಾಗ ವ್ಯಾಖ್ಯಾನಗಳು ಬಂದ್ಬಿಟ್ಟಿದೆ ಗೀತೆ ಮೇಲೆ, ಅದನ್ನ ಅವ್ರು ಆಸ್ ಇಟ್ ಈಸ್ ಯಥಾರೂಪವಾಗಿ ಕೊಟ್ಟರು ಎಲ್ಲ ಕಡೆ. ಅದು ಕೃಷ್ಣನ ಭಕ್ತಿಯನ್ನ ಆಸ್ ಇಟ್ ಈಸ್ ಪ್ರಭುಪಾದ ಗೀತೆಯನ್ನು ಓದಿ ಅನೇಕ ಭಕ್ತರಾಗಿದ್ದಾರೆ. ನಾವು ಕೂಡ ನೋಡಿ ಇಸ್ಕಾನಲ್ಲಿ ನಾವು ಇವಾಗ ಪ್ರಭುಪಾದರು ನಾವು ಸ್ವತಃ ನೋಡಿಲ್ಲ ನಾವು, ಆದರೆ ಅವ್ರ ಗ್ರಂಥಗಳನ್ನು ಓದಿ ನಾವು ಇಸ್ಕಾನ್ ಭಕ್ತರಾಗಿದ್ದೇವೆ, ಇಸ್ಕಾನ್ ಕೃಷ್ಣನ ಭಕ್ತರಾಗಿದ್ದೇವೆ. ಬಿಕಾಸ್ ಅವ್ರ ಗ್ರಂಥಗಳಲ್ಲಿ ಆ ಒಂದು ವಿಶಿಷ್ಟವಾದಂಥ ಒಂದು ಶಕ್ತಿ ಇದೆ ಅದರಲ್ಲಿ. ಯಾಕಂದರೆ ಕೃಷ್ಣನ ಭಕ್ತಿ ಅದರಲ್ಲಿ ಅಡಗಿದೆ. ಅದರಲ್ಲಿ ಆ ಕೃಷ್ಣನ ಸಾರವನ್ನು ಅರ್ಥ ಮಾಡಿಕೊಂಡು ಆಸ್ ಇಟ್ ಈಸ್ ಅಂದರೆ ಅದಕ್ಕೆ ಒಂದು ಉದಾಹರಣೆ ಪ್ರಭುಪಾದರೆ ಕೊಡೋರು. ಹೇಗೆ ನೀವು ಒಂದು ಮೆಡಿಸಿನ್ ತಗೋಬೇಕಂದ್ರೆ ಅಲ್ಲಿ ಕೊಟ್ಟು ಮೆಡಿಸಿನ್ ಕೊಟ್ಟರು ಪ್ರಿಸ್ಕ್ರಿಪ್ಷನ್ ನೀವು ಫಾಲೋ ಮಾಡಬೇಕು, ಅಥವಾ ಯಾವ್ದು ಡಾಕ್ಟರಿಂದ ಫಾಲೋ ಮಾಡಬೇಕು. ನಮ್ಮದೇ ಥರ ಮೆಡಿಸಿನ್ ತೊಗೊಳಕ್ಕಾಗಲ್ಲ. ಹಾಗೆ ಗೀತೆಯನ್ನು ಅರ್ಥ ಮಾಡ್ಕೋಬೇಕಂದ್ರೆ ಒಬ್ಬ ಯಾರು ಕೃಷ್ಣನೇ ನೇರ ಅರ್ಥ ಮಾಡ್ಕೋಬೇಕು, ಹೇಗೆ ಅರ್ಜುನ ಅರ್ಥ ಮಾಡ್ಕೊಂಡ್ರು, ಅಥವಾ ಯಾರಾದ್ರೂ ಒಬ್ರು ಆಚಾರ್ಯರಿಂದ ನೇರವಾಗಿ ಕೃಷ್ಣನ ಸ್ಪಷ್ಟವಾಗಿ ಗ್ರಹಿಸಿರೋರನ್ನ, ಕೃಷ್ಣನ ಅರ್ಥ ಮಾಡ್ಕೊಂಡಿರೋದ್ರಿಂದ, ಕೃಷ್ಣನ ಬೋಧನೆಗಳನ್ನು ತಮ್ಮ ಜೀವನದಲ್ಲಿ ಮಾಡ್ಕೊಂಡೋದ್ರಿಂದ, ಜೀವನ ದರ್ಶನವಾಗಿ ಮಾಡ್ಕೊಂಡು ತಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಕೃಷ್ಣನಿಗೋಸ್ಕರ ಸಮರ್ಪಣೆ ಮಾಡ್ಕೊಂಡಿದ್ದಾರೋ ಅವರಿಂದ ಅದನ್ನು ಶ್ರವಣ ಮಾಡಿದಾಗ, ಅವರಿಂದ ತಿಳ್ಕೊಂಡಾಗ ಆ ಗೀತೆಯ ಒಂದು ಸಾರ ಬರುತ್ತೆ ನಮ್ಗೆ. ಸೊ ಅದೆಲ್ಲ ಕೃಷ್ಣ ಪ್ರಭುಪಾದರ ಗೀತೆಯಿಂದ ಅನೇಕ ಭಕ್ತರಾಗಿದ್ದಾರೆ. ಕೃಷ್ಣನ ಭಕ್ತರಾಗಿ ಕೃಷ್ಣನನ್ನ ಏನೋ ಆ ಕೃಷ್ಣನ ಆರಾಧನೆ ಕೂಡ ಜಗದ್ವ್ಯಾಪಿಯಾಗಿದೆ ಕೃಷ್ಣ ಭಕ್ತಿ ಆ ಪ್ರಭುಪಾದರಿಂದ ಆಗಿರೋದು. ಬಹಳ ವಿಶೇಷವಾದಂತಹ ಹೂವುಗಳ ಒಂದು ಅಭಿಷೇಕ ಆಗ್ತಾ ಇರೋದು ನಾವು ನೋಡ್ತಾ ಇದೀವಿ. ಅದು ಆ ಹೂವುಗಳನ್ನು ಕೂಡ, ಪುಷ್ಪಗಳನ್ನು ಕೂಡ ಬಹಳ ಅತ್ಯಂತ ವಿರಳವಾದ ಹೂವುಗಳನ್ನ ತರಿಸಿರ್ತಾರೆ ಅಂತ ನಾನು ಕೇಳ್ಪಟ್ಟಿದ್ದೆ. ಹೌದು, ಅನೇಕ ಹೂವುಗಳನ್ನ ತರಿಸಿ, ಏನಕ್ಕೆ ಇದು ಪಂಚರಾತ್ರ ಆಗಮದಲ್ಲಿ ಬರುತ್ತೆ ನೋಡಿ, ಆರಾಧನೆ ಕ್ರಮವನ್ನ ಅದನ್ನ ಡಿಸ್ಟಿಲ್ ಮಾಡಿ ರೂಪ ಗೋಸ್ವಾಮಿಗಳು ಕೊಟ್ಟಿದ್ದಾರೆ. ಈ ಇಷ್ಟೊಂದು ಫ್ಲವರ್ಸ್ ಹಾಕಬೇಕು ಅಂತೆಲ್ಲ ಕೊಟ್ಟಿದ್ದಾರೆ ಅದನ್ನ. ಸೊ ಆರಾಧನಾ ಕ್ರಮದಲ್ಲಿ ಕೊನೆಗೆ ಪುಷ್ಪವೃಷ್ಟಿ ಆಗುತ್ತೆ. ಈ ಅಭಿಷೇಕದ ಕೊನೆಗೆ ನಡೆಯುವಾಗ ಪುಷ್ಪವೃಷ್ಟಿ ಆಗುತ್ತೆ. ಪುಷ್ಪವೃಷ್ಟಿನಲ್ಲಿ ಆದ್ಮೇಲೆ ಅವನಿಗೆ ಚಾಮರ ಸೇವೆ ಆಗುತ್ತೆ. ಸೊ ಈ ಪುಷ್ಪವೃಷ್ಟಿ ಅಂದ್ರೆ ಎಲ್ಲಾ ಗಂಧಗಳ ಆಧಾರ ಅವನೇ, ಕೃಷ್ಣನೇ. ಇವ್ರು ಹೇಳ್ತಾ ಇರೋ ಹಾಗೆ ಕೃಷ್ಣನ ವಿಚಾರ ಅಂತ ಹೇಳಿದ್ರೇನೆ ಸಾಕು. ಈ ದೇವರ ವಿಚಾರ ಅಂದ್ರೆ ಕರ್ಣಾನಂದಕರ, ನೇತ್ರಾನಂದಕರ, ಮನಃ ಆಹ್ಲಾದಕರ, ಎಲ್ಲವೂ ಕೂಡ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ, ಸೊಗಸಾದ ಹಾಡು, ಇದು ಮಂತ್ರಗಳನ್ನು ಹೇಳ್ತಾರೆ. ಅದರಿಂದ ಭಗವಂತನಲ್ಲಿ ಭಕ್ತಿ ತಾನಾಗೇ ಬರುತ್ತೆ, ಆನಂದಮಯವಾಗಿರುತ್ತೆ. ಖಂಡಿತ, ನಿಜ ನಿಜ. ಅದು ಯಾರೊಬ್ಬರಿಂದನೂ ಅಥವಾ ಓದೋದ್ರಿಂದ, ಬರೆಯೋದ್ರಿಂದ, ತಿಳ್ಕೊಳ್ಳೋದ್ರಿಂದ ಬರುವಂಥದ್ದಲ್ಲ. ಅದು ಮನಸ್ಸಿನಲ್ಲೇ ಭಕ್ತಿ ಇರೋದು ಮೂಡಬೇಕು. ಆ ಥರದ ಸನ್ನಿವೇಶಗಳು ಅಲ್ಲಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಆ ಒಂದು ಅಭಿಷೇಕ ಮಾಡ್ಬೇಕಾದ್ರೆ. ಈಗ ನೋಡಿ, ದೇವಸ್ಥಾನಗಳಲ್ಲಿ ವಿಶೇಷವಾದಂತಹ ಕೆಲವೊಂದು ಸೇವೆಗಳು ಅಂತ ಇರುತ್ತೆ. ತೊಟ್ಟಿಲು ಸೇವೆ, ರಥೋತ್ಸವ, ಅದು ಇದು ಅಂತ. ಹಾಗಾದ್ರೆ ಏನರ್ಥ? ನಮ್ಮ ಮನಸ್ಸಿನ ಖುಷಿಗೋಸ್ಕರ ಒಬ್ಬ ದೇವನನ್ನ ಅಥವಾ ಉತ್ಸವ ಮೂರ್ತಿಯನ್ನ ತೊಟ್ಟಿಲಿನಲ್ಲಿ ಇಡುವ ಮುಖಾಂತರ ಅಥವಾ ತೊಟ್ಟಿಲಿನಲ್ಲಿ ತೂಗುವ ಮುಖಾಂತರ ದೇವರನ್ನ ನಾವು ಅಲ್ಲಿ ಕಲ್ಪಿಸ್ಕೊಳ್ಳೋದ್ರ ಮುಖಾಂತರ ನಮ್ಮ ಸಂತೋಷಕ್ಕೋಸ್ಕರ ಮಾಡ್ತಕ್ಕಂಥದ್ದು. ಸೊ ದೇವರನ್ನ ನಾವು ನೆನಪಿಸ್ಕೊಳ್ಳೋದಕ್ಕೂ ಕೂಡ ಅದರಲ್ಲೂ ನಮ್ಮ ಸಂತೋಷ ಸ್ವಾರ್ಥನೇ ಇದೆ. ಕೃಷ್ಣನನ್ನ ತೊಟ್ಟಲಿಟ್ಟುಕೊಳ್ಳೋದು, ಮಾರನೇ ದಿವಸ ತೊಟ್ಟಲಿಡೋದು, ಇದೆಲ್ಲ ಅದು ಮನುಷ್ಯನ ಒಂದು ಆಚಾರ ಇದೆಯಲ್ಲ. ನಾವು ಮಕ್ಕಳಿಗೆ ಹೇಗೆ ತೊಟ್ಲಿಗೆ ಹಾಕ್ತೀವೋ ಆ ರೀತಿಯಾಗಿ ಅದು ಶಿಶು ಕೃಷ್ಣ, ಬಾಲಕೃಷ್ಣ ವಿಶೇಷ ಅಲ್ವಾ. ಬಾಲರಾಮ ಅಂತ ನಾವು ಪೂಜೆ ಮಾಡೋದಿಲ್ಲ ಕೃಷ್ಣನ ವಿಚಾರದಲ್ಲಿ. ಯಾಕೆಂದ್ರೆ ಕೃಷ್ಣ ಬಾಲಕನಾಗಿ ಶಿಶುವಾಗಿದ್ದಾಗಲೇ ಅದ್ಭುತಗಳನ್ನ ಸಾಧಿಸಿದವನು, ಅಪಾರವಾದಂತಹ ಶಕ್ತಿ ಸಾಮರ್ಥ್ಯಗಳನ್ನ ತೋರಿದವನು. ಹಾಗಾಗಿ ಲೀಲೆಗಳೇ ಅಪಾರ. ಬಾಲಕೃಷ್ಣನ ಲೀಲೆ ಅನ್ನೋದಿದೆಯಲ್ಲ, ಅದನ್ನ ನಾವು ಪುನಸ್ಮರಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಮತ್ತೆ ಆ ಪರಮಾತ್ಮನ ಅಪಾರವಾದಂತಹ ಮಹಿಮೆಯನ್ನ ನಾವು ಜ್ಞಾಪಿಸ್ಕೊಳ್ಳೋದಕ್ಕೋಸ್ಕರವಾಗಿ ಬಾಲಕೃಷ್ಣನನ್ನು ಪೂಜೆ ಮಾಡ್ತೇವೆ, ತೊಟ್ಲಕ್ಕೆ ಹಾಕ್ತೇವೆ. ನಾವು ನಮ್ಮ ಮಕ್ಕಳನ್ನು ಹಾಕಿದಾಗೆ ಯಶೋದೆ ಮಾಡಿದ್ಲು, ಅದನ್ನ ಇನ್ನೊಂದ್ಸತಿ ನಾವು ಮಾಡಿ ಸಂತೋಷ ಪಡ್ತೇವೆ. ಈ ವಿಗ್ರಹಗಳಲ್ಲಿ ವೈರುಧ್ಯತೆ ಅಂತ ಹೇಳಲ್ಲ ನಾನು, ವಿಗ್ರಹಗಳಲ್ಲಿ ಕೂಡ ವಿಭಿನ್ನತೆ ಇರುತ್ತಲ್ಲ. ಇವಾಗ ದಕ್ಷಿಣ ಭಾರತದ ಕೃಷ್ಣ ವಿಗ್ರಹಗಳೇ ಬೇರೆ ಆಯ್ತಾ, ಪುರಿ ಜಗನ್ನಾಥನ ವಿಗ್ರಹದ ರೂಪವೇ ಬೇರೆ, ಅಥವಾ ನೀವು ಉತ್ತರ ಭಾರತದ ರಾಧಾಕೃಷ್ಣ ದೇವಸ್ಥಾನದ ವಿಗ್ರಹಗಳ ರೂಪವೇ ಬೇರೆ. ಇದು ಯಾಕೆ ಮೇಡಮ್ ಈ ರೀತಿ? ಇದು ಒಂದು ಅಲಂಕಾರನೂ ಒಂದು ವ್ಯತ್ಯಾಸಗಳಾಗತ್ತೆ. ಇದಕ್ಕೆ ನಾನಾ ಕಾರಣಗಳಿದೆ. ಒಂದು, ಈಗ ಭಾಷೆಗಳು ಹೇಗೆ ಬೇರೆ ಇದೆ, ವೇಷ ಬೇರೆ ಇದೆ, ನಾವು ಆಹಾರ ಪದ್ಧತಿಗಳಲ್ಲಿ ಬೇರೆ ಇದೆ, ಅದೇ ತರ ಇದರಲ್ಲೂ ಕೂಡ ಬೇರೆ ಇದೆ. ಆದ್ರೆ ಆಂತರಿಕವಾದಂತ ತತ್ವ ಒಂದೇ. ನೀವು ಗೋಧಿ ಮಾಡ್ಕೊಂಡು ತಿನ್ನಿ, ಭತ್ತದಲ್ಲಿ ಮಾಡ್ಕೊಂಡು ತಿನ್ನಿ, ರಾಗಿ ಕೊನೆಗೆ ನಮಗೆ ಸಿಗುವಂತದ್ದು ದೇಹ ಪುಷ್ಟಿ ಒಂದೇ. ಇವಾಗ ಅಲ್ಲಿ ಯಾತಕ್ಕದಾಗಿದೆ, ಇಲ್ಲಿ ರಾಗಿ ಬೆಳಿತಾರೆ, ಅದರಿಂದ ನಾವು ರಾಗಿ ತಿಂತೀವಿ ಅಂತ ಇಟ್ಕೊಳ್ಳೋದು. ಇನ್ನೊಂದು ಕಡೆ ಅಕ್ಕಿ ಜಾಸ್ತಿ ಬೆಳಿತಾರೆ, ಅದನ್ನ ತಿಂತಾರೆ, ಅದರಲ್ಲಿ ವೈವಿಧ್ಯತೆ. ಇನ್ನೊಂದು ಕಡೆ ಗೋಧಿ ಬೆಳಿತಾರೆ. ಅದೇ ರೀತಿಯಲ್ಲಿ ಈ ದೇವರನ್ನ ಪೂಜೆ ಮಾಡುವಾಗ್ಲೂ ಕೂಡ ದೇವರಿಗೆ ಮಾಡುವಂತ ಅಲಂಕಾರಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನ ಮಾಡ್ಕೊಂಡಿದ್ದಾರೆ. ಇನ್ನೂ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ, ನಮ್ಮ ಈ ದಕ್ಷಿಣದಲ್ಲಿ ವಿಶೇಷವಾಗಿ ಈ ಆಗಮ ಪರಂಪರೆ ಇದೆಯಲ್ಲ, ಆಗಮ ಅಂತ ಹೇಳಿದ್ರೆ
ಶಾಸ್ತ್ರೋಕ್ತವಾಗಿ ತಂತ್ರ ಸಹಿತವಾಗಿ ಮಂತ್ರ ಸಹಿತವಾಗಿ ದೇವರುಗಳನ್ನ ಪೂಜೆ ಮಾಡೋದು ಆಗಮ ಗ್ರಂಥಗಳು ಅಂತಾನೆ ಇದೆ. ಈ ವೈಷ್ಣವರು ಅದನ್ನ ವಿಶೇಷವಾಗಿ ಪ್ರಚಾರ ಪಡಿಸಿದ್ರು. ಆ ರೀತಿಯಲ್ಲಿ ದೇವರಿಗೆ ಪೂಜೆ ಮಾಡುವಂತ ಪದ್ಧತಿಗಳಿದೆ. ಇವಾಗ ನಮ್ಮ ಭರತರ್ಷಭ ದಾಸರು ಹೇಳ್ತಾ ಇದ್ರು, ರೂಪ ಗೋಸ್ವಾಮಿಗಳು ಇಂತಿಂತ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ಬರೆದಿಟ್ಟಿದ್ದಾರೆ, ಆ ರೀತಿ ನಡೆಯುತ್ತೆ ಅಂತ. ಅದೇ ರೀತಿ ಇಲ್ಲೂ ಕೂಡ ಹಿಂದಿನಿಂದ ಬಂದಿರುವಂತ ಶಾಸ್ತ್ರ ಸಂಪ್ರದಾಯಗಳಿದೆ. ಅದೇ ರೀತಿಯಲ್ಲಿ ಮತ್ತೆ ಇಲ್ಲಿನ ಶಿಲ್ಪಕ್ಕೂ ವ್ಯತ್ಯಾಸ ಇದೆ. ಈಗ ನೋಡಿ, ದೇವಸ್ಥಾನದ ಆಕಾರ ಇದೆಯಲ್ಲ, ಅದರಲ್ಲೇ ವ್ಯತ್ಯಾಸ ಇದೆ. ಆಕಾರದಲ್ಲೂ ವ್ಯತ್ಯಾಸ, ಪ್ರಾಕಾರದಲ್ಲೂ ವ್ಯತ್ಯಾಸ ಇದೆ. ಮುಖ್ಯವಾಗಿ 3 ತರ ಅಂತ ಹೇಳಿ, ದ್ರಾವಿಡ ಶೈಲಿನೇ ಬೇರೆ, ವೇಸರ, ನಾಗರ ಅಂತ 3 ರೀತಿಯಾದಂತಹ ದೇವಾಲಯಗಳ ಶಿಲ್ಪಗಳಿದೆ, ಅಂದ್ರೆ ಹೊರಗಿನ ಆಕಾರದಲ್ಲಿ. ಅದೇ ರೀತಿ ಮೂರ್ತಿಗಳಲ್ಲೂ ಕೂಡ ಒಂದ್ ಸ್ವಲ್ಪ ವ್ಯತ್ಯಾಸ. ನಾವ್ ಇರೋದು ಹಾಗೆ ಅಲ್ವಾ, ಸೌತ್ ಇಂಡಿಯನ್ಸ್ ಯು ಕ್ಯಾನ್ ಆಲ್ವೇಸ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೌತ್ ಇಂಡಿಯನ್ಸ್ ಅಂಡ್ ನಾರ್ತ್ ಇಂಡಿಯನ್ಸ್. ಅಂದ್ರೆ ನಮ್ಮ ಮುಖಚರ್ಯೆ ಎಲ್ಲ ಸ್ವಲ್ಪ ವ್ಯತ್ಯಾಸವಾಗುತ್ತೆ ಆ ರೀತಿ. ಆದ್ರೆ ಆ ತತ್ವ, ಪರಮಾತ್ಮನನ್ನು ಪೂಜೆ ಮಾಡಬೇಕು ಅನ್ನೋದು, ಪರಮಾತ್ಮ ಈ ಜಗತ್ತಿನ ಸಾರ ಸರ್ವಸ್ವ ಆಗಿದ್ದಾನೆ ಅಂತ ಆತನಿಂದನೇ ಇದೆಲ್ಲವೂ ಕೂಡ ಬಂದಿದೆ ಅನ್ನೋದು ಇದು ಎಲ್ಲರಿಗೂ ಸಮಾನ. ಒಳ್ಳೆ ಮಾತು ಹೇಳಿದ್ರಿ. ಅಂದ್ರೆ ನಮ್ಮ ಆಚರಣೆಯ ಅಥವಾ ರೀತಿ ವಿಧಿ ವಿಧಾನಗಳೇನೇ ಇರಬಹುದು, ಆದರೆ ಭಕ್ತಿಯಲ್ಲಿ ವಿಭಿನ್ನತೆ ತೋರಿಸೋದಕ್ಕಾಗೋದಿಲ್ಲ. ಭಕ್ತಿ ಅಂತಕ್ಕಂಥದ್ದು ಒಂದೇ. ಭಗವಂತನಲ್ಲಿ ನಮಗೆ ಭಕ್ತಿ ನೆಲೆಸಬೇಕು ಅಂತಂದ್ರೆ ಏಕಮನಶ್ಚಿತ್ತರಾಗಿ ನಾವು ದೇವರನ್ನ ನೆನಪಿಸ್ಕೊಂಡಾಗ ಖಂಡಿತ ಆ ಭಕ್ತಿ ಬಂದೇ ಬರುತ್ತೆ. ನಾವು ಕೈ ಮುಗಿಯಬಹುದು ಅಥವಾ ಕೈ ಎತ್ತಬಹುದು, ಆದರೆ ಭಕ್ತಿ ಮಾತ್ರ ಒಂದೇ ರೀತಿಯಲ್ಲಿ ಇರುತ್ತೆ. ಇಲ್ಲಿ ತನಕ ಅಭಿಷೇಕದ ನೇರ ಪ್ರಸಾರವನ್ನು ನೋಡಿದ್ವಿ. ಇನ್ನು ಬೇರೆ ಬೇರೆ ರೀತಿಯಾದಂತಹ ಪೂಜಾ ವಿಧಿವಿಧಾನಗಳಿದೆ, ಅದನ್ನು ಕೂಡ ನಿಮಗೆ ತೋರಿಸ್ತೀವಿ ಒಂದು ಪುಟ್ಟ ವಿರಾಮದ ನಂತರ.